ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಳಸಿ ಹಬ್ಬ ಇದೆ, ಬರುವಂಥ ಅಮಾವಾಸ್ಯೆ ನವೆಂಬರ್ 2 ಭಾನುವಾರದೊಂದು ಈ ಹಬ್ಬನ ನಿಮಗೆ ಏನಾದ್ರೂ ಆಚರಣೆ ಮಾಡೋದಕ್ಕೆ ಆಗಲಿಲ್ಲ ಅಂದರೆ, ಹಾಗಿದ್ರೆ ಬೇರೆ ಯಾವ ದಿನದ ಆಚರಣೆ ಮಾಡಬಹುದು, ಯಾವ ದಿನವರೆಗೂ ನಮಗೆ ಟೈಮ್ ಇರುತ್ತೆ ತುಳಸಿ ಹಬ್ಬ ಮಾಡೋದಕ್ಕೆ ಅಂತೇಳಿ ಇವತ್ತಿನ ಒಂದು ವಿಷಯನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ? ಹಾಗೆ ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಮಾಡೋರು ಎಲ್ಲರೂ ತುಳಸಿ ಹಬ್ಬದ ದಿನ ಮಾಡ್ತಾರೆ. ಇನ್ನು ನಮ್ಗೆ ಅವತ್ತು ಆಚರಣೆ ಮಾಡೋದಕ್ಕಾಗಲ್ಲ, ಅಥವಾ ಹೆಣ್ಮಕ್ಳು ಮುಟ್ಟಾಗಿರುವಂಥ ಒಂದು ಸಮಸ್ಯೆಗಳಾಗಿರ್ಬೋದು, ಅಥವಾ ಟ್ರಿಪ್ಪಲ್ಲಿ ಇದ್ದೀವಿ ಅನ್ನೋರಾಗಿರ್ಬೋದು, ಅಥವಾ ಊರುಗಳಲ್ಲಿ ಇದ್ದೀವಿ ಅನ್ನೋರಾಗಿರ್ಬೋದು. ಹಾಗಿದ್ರೆ ಬೇರೆ ಯಾವ ದಿನ ನಾವು ಆಚರಣೆ ಮಾಡಬಹುದು? ನವೆಂಬರ್ 2ನೇ ತಾರೀಕು ಸ್ಟಾರ್ಟ್ ಆದರೆ ನೆಕ್ಸ್ಟ್ ಇನ್ನು ಯಾವ ಡೇಟ್ವರೆಗೂ ಟೈಮಿಂಗ್ಸ್ ಇರುತ್ತೆ ನಮಗೆ ಅಂತ ಕೇಳಿದ್ರೆ, ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತಲೇ ಹೇಳ್ತೀನಿ. ತುಳಸಿ ಹಬ್ಬದ ದಿನ ಆ ಒಂದು ಟೈಮಿಂಗ್ಸ್ ಆಗ್ಬೋದು, ಒಂದು ಶುಭ ಮುಹೂರ್ತ ಆಗಿರ್ಬೋದು, ಆವತ್ತಿನ ದಿನ ಪೂಜೆ ಮಾಡಿದ್ರೆ ಅದಕ್ಕೆ ಒಂದು ಸೀಮಿತ ಅಂತ ಒಂದು ಟೈಮ್ ಇರುತ್ತೆ, ಓಕೆನಾ? ತುಳಸಿ ಹಬ್ಬಕ್ಕೆ ಅಥವಾ ತುಳಸಿ ವಿವಾಹಕ್ಕೆ. ಅದನ್ನು ಬಿಟ್ಟು ಇನ್ನು ನೆಕ್ಸ್ಟ್ ನಾವು ಏನಾದ್ರೂ ಬೇರೆ ದಿನ ಮಾಡ್ತೀವಿ ಅಂದರೆ, ನೆಕ್ಸ್ಟ್ ನವೆಂಬರ್ 2ನೇ ತಾರೀಕು ಸ್ಟಾರ್ಟ್ ಆದರೆ ನೆಕ್ಸ್ಟು ಬರುವಂಥ 15 ಮತ್ತು 16 ಹುಣ್ಣಿಮೆವರೆಗೂ ನಮಗೆ ಟೈಮ್ ಇರುತ್ತೆ. ಅದರೊಳಗಡೆ ನಿಮ್ಗೆ ಅನುಕೂಲ ಆಗುವಂಥ ಒಂದು ಟೈಮಲ್ಲಿ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ನೀವು ಆಚರಣೆನ ಮಾಡ್ಬೋದು, ಓಕೆನಾ? ಆವಾಗಲೂ ಅಷ್ಟೇ, ನೀವೆಷ್ಟು ಭಕ್ತಿಯಿಂದ ಮಾಡ್ತೀರೋ ಅಷ್ಟು ನಿಮಗೆ ಫಲ ಸಿಗುವಂಥ ಒಂದು ಚಾನ್ಸಸ್ಸು ಇದ್ದೇ ಇರುತ್ತೆ, ಓಕೆನಾ? ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನು ಆವತ್ತಿನ ದಿನ ಹಬ್ಬ ಮಾಡಿಲ್ಲ ಅಂದರೆ ಚಿಂತಿಸುವಂಥ ಒಂದು ಅವಶ್ಯಕತೆಯೇ ಇಲ್ಲ, ಓಕೆನಾ? ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.